ಹಣಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಯುವೈ ಸಿನಿಮಾ ನಿಮ್ಮ ಕರಿಯರ್ಗೆ ಎಷ್ಟು ಸ್ಪೆಷಲ್? ಉಪೇಂದ್ರ ಅವ್ರ ನಿರ್ದೇಶನ ಅನ್ನೋದಕ್ಕೆ ಇಟ್ ಈಸ್ ಪ್ರೈಸ್ಲೆಸ್. ಉಪೇಂದ್ರ ಅವರೇ ಡಿಫ್ರೆಂಟ್, ಆ ಡಿಫ್ರೆಂಟ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀರಾ. ಏನೇ ಮಾಡಿದ್ರು ಅವ್ರು ಡಿಫ್ರೆಂಟ್ ಆಗೇ ಮಾಡೋದು. ಈ ಡಿಫ್ರೆಂಟ್ಗಳಿಗೆ ಡಿಫ್ರೆಂಟ್ ಅವರು. ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ಕ್ಲೈಮ್ಯಾಕ್ಸ್ ಇರುತ್ತೆ, ಬೇರೆ ಬೇರೆ ಲೆಂತ್ ಆಫ್ ದ ಸಿನಿಮಾ ಇರುತ್ತೆ ಅಂತ ಕೇಳ್ಪಟ್ಟೆ. ಏನಂದ್ರೆ ಉಪೇಂದ್ರ ಅವ್ರ ಅಭಿಮಾನಿಗಳು ಅವರಷ್ಟೇ ಡಿಫ್ರೆಂಟ್. ಸೊ ಅವ್ರವ್ರ ಕಲ್ಪನೆಯಲ್ಲಿ ಅವ್ರು ಆಗ್ತಾ ಇರ್ತಾರೆ. ಸುದೀಪ್ ಸರ್ ಸಿನಿಮಾ ಮತ್ತೆ ಉಪ್ಪಿ ಸರ್ ಸಿನಿಮಾಗಳು ಒಂದ್ 4-5 ದಿವಸಗಳ ಅಂತರದಲ್ಲಿ ಬರ್ತಾ ಇದೆ ಅಂದಾಗ ಇಲ್ಲ ಒಂದ್ ಕಡೆ ಒಳ್ಳೆ ಥಿಯೇಟರ್ ಸೆಟಪ್ ಮತ್ತೆ ಬಾಕ್ಸ್ ಆಫೀಸ್ ಕ್ಲಾಶ್ ಇವೆಲ್ಲ ಆಗುತ್ತೆ ಅಂತಕ್ಕಂಥದ್ದು ಒಂದಷ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಕ್ಲಾಶ್ ಅವೆಲ್ಲ ಏನಿಲ್ಲ, ಯಾಕಂದ್ರೆ ನಾವು ಸುದೀಪ್ ಅವರೆಲ್ಲ ಬಹಳ ಆತ್ಮೀಯರು. ಆಮೀರ್ ಖಾನ್ ಎಂತೆಂಥ ಸಿನಿಮಾಗಳನ್ನ ಕೊಟ್ಟಂತಹ ಲೆಜೆಂಡ್ ಅವರೇ ನಾನು ಉಪೇಂದ್ರ ಅವರ ಅಭಿಮಾನಿ ಅಂತ ಒಂದು ವಿಡಿಯೋ ಮಾಡ್ತಾರೆ ಅಂದಾಗ ಇಟ್ಸ್ ರಿಯಲಿ ಗ್ರೇಟ್ನೆಸ್ ಆಫ್ ಉಪೇಂದ್ರ. ಸೊ ಎಲ್ಲರಿಗೂ ಗೊತ್ತು ಅವ್ರು ನಿರ್ದೇಶನ ಮಾಡಿದ್ರೆ ಏನೊಂದು ಇಂಟೆನ್ಸಿಟಿ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಿರ್ಮಾಪಕರುಗಳನ್ನ ಅನ್ನದಾತರು ಅಂತ ಕರೆದಿದ್ರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು. ಇವತ್ತಿಗೂ ಕೂಡ ಒಂದು ಸಿನಿಮಾಗೆ ಮೂಲ ಅಂದರೆ ವಿತೌಟ್ ನಿರ್ಮಾಪಕ ದೆರ್ ಇಸ್ ನೋ ಸಿನಿಮಾ. ಯಾರು ಏನೇ ಎಷ್ಟೇ ಕ್ರಿಯೇಟಿವಿಟಿ ಇದ್ರೂ ಸಹ ಕೊನೆಗೆ ಒಂದು ಬಿಗ್ ಸ್ಕ್ರೀನ್ ಮೇಲೆ, ಪರದೆ ಮೇಲೆ ಒಂದು ಚಿತ್ರ ಮೂಡಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ನಿರ್ಮಾಪಕರಾಗ್ತಾರೆ. ಅಫ್ಕೋರ್ಸು ಇದೇ ಡಿಸೆಂಬರ್ 20ಕ್ಕೆ ರಿಲೀಸ್ ಆಗ್ತಾ ಇರ್ತಕ್ಕಂತಹ ಯುವೈ ಸಿನಿಮಾ ವರ್ಲ್ಡ್ ವೈಡ್ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸ್ತಾ ಇದೆ. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಸೇರಿದಂತೆ ಸಾಕಷ್ಟು ಸೆಂಟರ್ಗಳಲ್ಲಿ ಈಗಾಗಲೇ ಟಿಕೆಟ್ಸ್ ಸೋಲ್ಡ್ ಔಟ್ ಕೂಡ ಆಗಿದೆ. ಅಂತಹ ಸಿನಿಮಾ ಬಗ್ಗೆ ನಾವು ಇಷ್ಟೊತ್ತು ನಟ ನಿರ್ದೇಶಕರಾದಂಥ ಉಪೇಂದ್ರ ಅವ್ರನ್ನ ಮಾತಾಡ್ಸಿದ್ವಿ, ಆ ಚಿತ್ರದ ನಾಯಕ ನಟಿಯಾದಂಥ ರೀಶ್ಮಾ ನಾಣಯ್ಯ ಅವ್ರನ್ನ ಮಾತಾಡ್ಸಿದ್ವಿ. ಇದೀಗ ನಮ್ಮೊಟ್ಟಿಗಿದ್ದಾರೆ KP ಶ್ರೀಕಾಂತ್ ಅವರು. ಇವರು, ನಾನು ಮೊದಲಿಗೆ ಒಂದು ಮಾತನ್ನು ಹೇಳಿದೆ, ನಿರ್ಮಾಪಕರುಗಳನ್ನು ಅನ್ನದಾತರು ಅಂತ ಕರೆದವರು ಅಂತ. ಅಫ್ಕೋರ್ಸು ಅದೇ ದೊಡ್ಡ ಮನೆಯಲ್ಲಿ ಅಣ್ಣವರೊಟ್ಟಿಗೆ ಒಡನಾಟ ಇದ್ದಂತಹ ಒಬ್ಬ ಅಂದರೆ ಪ್ರೊಫೆಷ್ನಲ್ ಪ್ರೊಡ್ಯೂಸರು ನಮ್ಮೊಟ್ಟಿಗಿದ್ದಾರೆ. ಸಕ್ಸಸ್ಫುಲ್ ಸಿನಿಮಾಗಳ ಪ್ರೊಡ್ಯೂಸರ್ ಕೂಡ ಹೌದು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯುವೈ ಸಿನಿಮಾ ನಿಮ್ಮ ಕರಿಯರ್ಗೆ ಎಷ್ಟು ಸ್ಪೆಷಲ್ಲು, ಯಾಕೆ ಸರ್? ನನಗೆ ಇದು ಬಹಳ ದೊಡ್ಡ ಸ್ಪೆಷಲ್. ನನ್ನ ಕೆರಿಯರ್ಗೇ ಒಂದು ದೊಡ್ಡ ಸಿನಿಮಾ. ಯಾಕಂದರೆ ನನಗೆ ಉಪೇಂದ್ರ ಅವ್ರದ್ದು 2 ಸಿನಿಮಾ ಮಾಡಿದ್ದೀವಿ ಆ್ಯಸ್ ಎ ಹೀರೋ ಆಗಿ. ಒಂದು ಉಪೇಂದ್ರ ಅವ್ರು ನಾನು ಓಮ್ ಆದಮೇಲೆ ಭಾಳ ಇಷ್ಟಪಟ್ಟಿದ್ದೆ, ಯಾಕಂದರೆ ನಮ್ಮ ಶಿವಣ್ಣ ಅವ್ರಿಗೆ ಅತ್ಯುತ್ತಮವಾದ ಅವ್ರ ಕೆರಿಯರಲ್ಲೇ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಕೊಟ್ಟಿರೋರು. ಸೊ ಆದ್ದರಿಂದ ಉಪೇಂದ್ರ ಅವ್ರ ಮೇಲೆ ಆ ಮಮತೆಯೂ ಇದೆ ನನಗೆ. ಬಟ್ ಈಗ ಉಪೇಂದ್ರ ಅವ್ರ ನಿರ್ದೇಶನ ಅನ್ನೋದಕ್ಕೆ ಇಟ್ ಈಸ್ ಪ್ರೈಸ್ಲೆಸ್. ನೀವೇ ನೋಡಿರ್ಬೋದು, ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಫಸ್ಟು 100 ಕೋಟಿ ಕ್ಲಬ್ಬಿಗೆ ಸೇರಿದ್ದು ಸೌತ್ ಇಂಡಿಯನ್ ಡೈರೆಕ್ಟ್ರು ಶಂಕರ್. ಈಗ ಪ್ರಶಾಂತ್ ನೀಲ್ ಅವರು 1000 ಕೋಟಿ ಕ್ಲಬ್ಬಿಗೆ ಸೇರಿಸಿದ್ರು. ಇವ್ರನ್ನ ಯಾರನ್ನೇ ಈ ರೇಂಜಲ್ಲಿ ಯಾರನ್ನೇ ಕೇಳಿದ್ರು ನಿಮ್ಮ ಮೆಚ್ಚಿನ ನಿರ್ದೇಶಕ ಯಾರು ಅಂದರೆ ಹೇಳೋದೇ ಉಪೇಂದ್ರ ಅಂತ. ಎಕ್ಸಾಕ್ಟ್ಲಿ. ಸೊ ಆ ಉಪೇಂದ್ರ ಅವರು ನಮ್ಮ ಬ್ಯಾನರ್ಗೆ ಡೈರೆಕ್ಷನ್ ಮಾಡ್ತಾ ಇರೋದೇ ಒಂದು ನಮ್ಮ ಭಾಗ್ಯ. ಸೊ ಈ ಥರ ಒಂದು ಮೊನ್ನೆ ಅಜನೀಶ್ ಅವ್ರು ಹೇಳ್ದಂಗೆ ಅವ್ರನ್ನ ನಾವು ಈ ಚಿತ್ರನ ಸೆಲೆಬ್ರೇಟ್ ಮಾಡಬೇಕು, ಉಪೇಂದ್ರ ಅವ್ರನ್ನ. ಎಕ್ಸಾಕ್ಟ್ಲಿ. ಯಾಕಂದರೆ ಅವರು ಬಣ್ಣ ಹಚ್ಚಿ ಸಿನಿಮಾ ಮಾಡೋದು ಈಸಿ, ಆದರೆ ಅವ್ರನ್ನ ಡೈರೆಕ್ಷನ್ ಮಾಡಿ ಅಂತಂದು ನಾವು ಪ್ರೆಷರ್ ಹಾಕಿದಾಗ ಅಥವಾ ಅವರೇ ಡೈರೆಕ್ಷನ್ ಮಾಡಬೇಕು ಅಂತ ಬಂದಾಗ ಒಂದು ದೊಡ್ಡ ಗ್ಯಾಪ್ ತಗೊತಾರೆ, ಒಂದೊಳ್ಳೆ ಕತೆ ಮಾಡ್ತಾರೆ. ಸಿಕ್ಕಾಪಟ್ಟೆ ಅವರಲ್ಲಿರ್ತಕ್ಕಂಥ ಒಂದು ಕ್ರಿಯೇಟಿವಿಟಿನ ಅದನ್ನು ಹೊರಗಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಫ್ಯಾನ್ಸ್ ಕೂಡ ಪ್ರೆಷರ್ ಹಾಕಿದ್ರು, ನೀವು ಡೈರೆಕ್ಷನ್ ಮಾಡಲೇಬೇಕು ಅಂತ. ಆಗ ಬಂದಂಥ ಸಿನಿಮಾ, ಬರ್ತಾ ಇರ್ತಕ್ಕಂಥ ಸಿನಿಮಾ ಯುವೈ. ಖಂಡಿತವಾಗೂ. ಯಾಕಂದರೆ ಉಪೇಂದ್ರ ಅವ್ರದ್ದು ನಾನು ಮುಂಚೆನೇ ಹೇಳ್ದಂಗೆ ಎಂಟರ್ಟೈನ್ಮೆಂಟ್, ಬರೀ ಎಂಟರ್ಟೈನ್ಮೆಂಟ್ ನೋಡಲ್ಲ ಅವರು. ಆದರೂ ನೀವು ತುಂಬ ಡೀಪಾಗಿ ಒಳಗೋದ್ರೆ ಭಾಳ ಅರ್ಥಗರ್ಭಿತವಾಗಿರುತ್ತದು. ಸೊ ಆ ಡ್ಯುಯಲ್ ಎರಡೂ, ಒಂದು ಎಂಟರ್ಟೈನ್ಮೆಂಟ್ ವಿತ್ ಬಿಗ್ ಮೆಸೇಜ್ ಹೇಳಬೇಕಂದ್ರೆ ಕೆಲವೇ ನಿರ್ದೇಶಕರಿಗೆ ಸಾಧ್ಯ. ಅದರಲ್ಲಿ ಉಪೇಂದ್ರ ಪ್ರಥಮ ಸ್ಥಾನದಲ್ಲಿ ನಿಂತ್ಕೋತಾರೆ. ನೀವು ಕನ್ನಡ ಚಿತ್ರರಂಗದಲ್ಲಿ ಎಲ್ಲರಿಗೂ ತುಂಬ ಆಪ್ತರು, ಕ್ಲೋಸ್ ಇದ್ದೀರಾ. ಅದರಲ್ಲೂ ದೊಡ್ಡ ಮನೆ ಅಂದಾಗ ಸ್ವಲ್ಪ ಕ್ಲೋಸ್ನೆಸ್ ಜಾಸ್ತಿ, ಅದರಲ್ಲೂ ಶಿವಣ್ಣ ಅಂದಾಗ ಹ್ಯಾಟ್ರಿಕ್ ಹೀರೋ ಜೊತೆ ಇರ್ತೀರಾ. ನೀವು ಹೇಳ್ದಂಗೆ ಇದು ಉಪ್ಪಿ ಅವ್ರ ಜೊತೆ ನಿಮ್ಮ 3ನೇ ಕೊಲಾಬ್ರೇಷನ್ನು. ಇದು ಕೂಡ ಹ್ಯಾಟ್ರಿಕ್ ಹಿಟ್ ಆಗಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು. ಹೇಳಿದಾರ ಇದನ್ನ ಯಾರಾದರೂ? ಯಾರು ಜೊತೆ ಇರ್ತೀರಾ ಹ್ಯಾಟ್ರಿಕ್ ಹಿಟ್ ಆಗಲಿ ಅಂತ? ಯಾರು ಹೇಳಿಲ್ಲ. ಓಕೆ.
ಫಸ್ಟು ನೀವೇ ಹೇಳ್ತಾ ಇರೋದು. ಸೂಪರ್, ಆಗಲಿ, ಒಳ್ಳೆಯದಾಗಲಿ. ಗ್ಯಾರಂಟಿ ಆಗಲಿ. ಎಸ್, ಗ್ಯಾರಂಟಿಯಾಗಿ ಹ್ಯಾಟ್ರಿಕ್ ಹಿಟ್ ಆಗಲಿ. ಖಂಡಿತ. ಎಸ್ ಸರ್. ಈಗ ಲಹರಿ ಸಂಸ್ಥೆ ಅಂದಾಗ ಅದಕ್ಕೆ ಅದರದೇ ಆದಂಥ ಒಂದು ದೊಡ್ಡ ಲೆಗಸಿ ಇದೆ. ನೀವು ಕೂಡ ಅಣ್ಣವರ ಕಾಲದಿಂದ ಇದ್ದಂಥವ್ರು, ನಿಮ್ಮದೇ ಒಂದು ಲೆಗಸಿ ಇದೆ. ಉಪ್ಪಿ ಸರ್ಗೂ ಕೂಡ ಈ ಒಂದು ಸ್ಪೆಷಲ್ ಕಾಂಬೋ ಒಟ್ಟುಗೂಡಿದ್ದು ಹೇಗೆ ಅಂತಕ್ಕಂಥದ್ದು. ಸೊ ಇದು ಉಪೇಂದ್ರ ಅವರು ಫಸ್ಟು ನನಗೆ ಕತೆ ಹೇಳಿಬಿಟ್ಟು ನೀವು ಮಾಡಿ ಇದು ಅಂದಾಗ, ಇದು ನಾನು ಕತೆ ಕೇಳಿದಾಗಲೇ ಇದು ಒಂಥರ ಪ್ಯಾನ್ ವರ್ಲ್ಡ್ ಕಂಟೆಂಟ್ ಇತ್ತು. ಸೊ ಆವಾಗ ನನಗೆ ಮನೋಹರ್ ಅವರು ಮುಂಚೆಯಿಂದ ಪರಿಚಯ ಇದ್ದರು. ಭಾಳ ಶಿಸ್ತಿನ ವ್ಯಕ್ತಿ, ನನಗೆ ತುಂಬ ಮೋಟಿವೇಶನ್ ಮಾಡಿದ್ದಾರೆ. ಓಕೆ. ಯಾಕಂದರೆ ನಾನು ಟಗರು ಎಲ್ಲ ಮಾಡಿದಾಗ ತುಂಬ ಮೋಟಿವೇಶನ್ ಮಾಡಿಸಿ ನನಗೆ ಮುಂದೆ ಇದ್ದು ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡಿ ಸಿನಿಮಾ ಮಾಡಿಸಿದ್ರು. ನಾನು ಉಪೇಂದ್ರ ಅವ್ರಿಗೆ ಒಂದೇ ಮಾತು ಕೇಳಿದೆ, ಸರ್ ಇದನ್ನು ನಾವು ಕರ್ನಾಟಕ ಮಾತ್ರ ಬೇಡ, ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗುತ್ತೆ, ಕಂಟೆಂಟ್ ತುಂಬ ಚೆನ್ನಾಗಿದೆ, ನನಗೆ ಒಂದು ಸಂಸ್ಥೆ ಜೊತೆ ನೀವು ಒಪ್ಪಿದ್ರೆ ತರ್ತೀನಿ, ಕೊಲಾಬ್ರೇಷನ್ ಮಾಡ್ಕೊಂಡು ಮಾಡ್ತೀವಿ, ಭಾಳ ಅದ್ಭುತವಾಗಿ ಇದು ರೀಚ್ ಆಗುತ್ತೆ ಜನಗಳಿಗೆ ಅಂದಾಗ ಅವ್ರು ಓಕೆ ಅಂದರು. ಸೊ ಅವಾಗ ನಾನು ಮನೋಹರ್ ಸರ್ಗೆ ಅಪ್ರೋಚ್ ಮಾಡಿದೆ. ಇನ್ನೊಂದೇನೆಂದರೆ ಇದರಲ್ಲಿ ಸ್ವಲ್ಪ ಬೇರೆಯೇ ವರ್ಲ್ಡ್ ಇತ್ತು, ಪ್ರಪಂಚ ಇದೆ. ಆ VFXಗೆ ನವೀನ್ ಅವ್ರು ನನಗೆ ಮುಂಚೆಯಿಂದ ಗೊತ್ತಿದ್ದರು. ಅವರು ಬ್ಯಾಂಕೋವರಲ್ಲಿ VFXೇ ಕಲಿತು ಡಿಸ್ನಿಲ್ ವರ್ಕ್ ಮಾಡ್ತಾಯಿದ್ರು. ಸೊ ಇವೆರಡು ಫ್ಯಾಕ್ಟ್ರಿಯಿಂದ ನಾನು ಲಹರಿ ಸಂಸ್ಥೆಗೆ ಅಪ್ರೋಚ್ ಮಾಡಿ ಮನೋಹರ್ ಅವ್ರನ್ನ ನಾನು ಈ ಪ್ರಾಜೆಕ್ಟು ಜೊತೆಗೆ ಮಾಡೋಣ ಸರ್, ಅದ್ಭುತವಾಗುತ್ತೆ. ಯಾಕಂದರೆ ಕರ್ನಾಟಕ ಬಿಟ್ಟು ಬೇರೆ ಜನಕ್ಕೆ ತಲುಪಿಸ್ಬೇಕಂದ್ರೆ ಮನೋಹರ್ ಸರ್ಗೆ ತುಂಬ ಫ್ರೆಂಡ್ಸ್ಗಳಿದ್ದಾರೆ. ಈಗ ಎಕ್ಸಾಂಪಲ್ ಅಲ್ಲು ಅರವಿಂದ್ ಅವ್ರು ಇರ್ಬೋದು, ಜಿ ಸ್ಟುಡಿಯೋಸ್ ಅವ್ರು ಇರ್ಬೋದು, AP ಇಂಟರ್ನ್ಯಾಷನಲ್ ಸಂಜಯ್ ಅವ್ರು ಇರ್ಬೋದು, ಅವರೆಲ್ಲ ಮನೋಹರ್ ಸರ್ ಫ್ರೆಂಡ್ಸು, ನನಗೆ ಗೊತ್ತಿತ್ತು ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ. ಸೊ ಇವಾಗ ಈ ಚಿತ್ರಕ್ಕೆ ಉಪೇಂದ್ರ ಅವ್ರು ಮಾಡಿರೋ ವಿಷನ್ಗೆ ನ್ಯಾಯ ದೊರಕಿಸ್ಬೇಕಂದ್ರೆ ನನಗೆ ಈ ಥರ ಒಂದು ಕೊಲಾಬ್ರೇಷನ್ ಬೇಕಿತ್ತು. ಸಾಮಾನ್ಯವಾಗಿ ಪ್ರತಿ ಪ್ರೊಡ್ಯೂಸರು ನನಗೇನೋ ಒಂದು ಡಿಫ್ರೆಂಟ್ ಕಂಟೆಂಟ್ ಇರಬೇಕಪ್ಪ, ನನ್ನ ಪ್ರಾಡಕ್ಟ್ ಜನಕ್ಕೆ ಕೊಡಬೇಕಂದ್ರೆ ಅಂತ ಯೋಚನೆ ಮಾಡ್ತಾರೆ. ಬಟ್ ನೀವು ಉಪೇಂದ್ರ ಅವರೇ ಡಿಫ್ರೆಂಟು, ಆ ಡಿಫ್ರೆಂಟ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿ. ಅದೇ ಹೇಳ್ತಾರೆ, ಡಿಫ್ರೆಂಟ್ಗೆ ಡಿಫ್ರೆಂಟ್ ಅವರು. ಇನ್ನು ಅವ್ರ ಹತ್ರ ಹೋಗ್ಬಿಟ್ಟು ಡಿಫ್ರೆಂಟ್ ಕೊಡಿ ಅಂತ ಕೇಳೋಕ್ಕೆ ಆಗಲ್ಲ. ಏನೇ ಮಾಡಿದ್ರು ಅವರು ಡಿಫ್ರೆಂಟಾಗೇ ಮಾಡೋದು. ಈ ಡಿಫ್ರೆಂಟ್ಗಳಿಗೆ ಡಿಫ್ರೆಂಟ್ ಅವರು. ಸರ್, ಸಿನಿಮಾ ಬಜೆಟ್ ವೈಸ್ನ ನಾವು ಕೇಳೋಕ್ಕಾಗಲ್ಲ ಒಬ್ಬ ನಿರ್ಮಾಪಕರಿಗೆ. ಕತೆ ಏನು ಡಿಮ್ಯಾಂಡ್ ಮಾಡುತ್ತೋ ಅಷ್ಟು ಹಾಕಿರ್ತೀರ ನೀವು. ಇನ್ನು ಪ್ರಮೋಷನ್ಸು ಮತ್ತು ರಿಲೀಸು, ಡಿಸ್ಟ್ರಿಬ್ಯೂಷನ್ನು, ಅದ್ರ ಬಗ್ಗೆ ಒಂಚೂರು ಹೇಳೋದಂದ್ರೆ. ಡಿಸ್ಟ್ರಿಬ್ಯೂಷನ್ನು ಎಲ್ಲ ಕಡೆಗೆ ಅಲ್ಲು ಅರವಿಂದ್ ಅವರು ತೆಲುಗು ಮಾಡ್ತಾರೆ ಗೀತಾ ಆರ್ಟ್ಸಿಂದ. AP ಇಂಟರ್ನ್ಯಾಷನಲ್ ಅಂತ ಸಂಜಯ್ ಅವರು ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಟರು. ತಮಿಳ್ನಾಡು, ಕೇರಳ ಓವರ್ಸೀಸ್ ಮಾಡ್ತಾಯಿದ್ದಾರೆ. ಹಿಂದಿ ಜಿ ಸ್ಟುಡಿಯೋಸ್ ಮಾಡ್ತಾಯಿದ್ದಾರೆ. ಇಲ್ಲಿ KVN ಅವ್ರು ಮಾಡ್ತಾಯಿದ್ದಾರೆ. ಸೊ ಎಲ್ಲ ಬಹಳ ದೊಡ್ಡ ಸಂಸ್ಥೆಗಳು ಇದಕ್ಕೆ ಕೈ ಜೋಡಿಸಿದೆ ರಿಲೀಸ್ ಮಾಡೋದ್ರಲ್ಲಿ. ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದು ನಮ್ಮದು ಆಸೆ. ಅವ್ರ ಮುಖಾಂತರ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಮತ್ತು ಈ ಮುಖಾಂತರ ನಿಮಗೆ ಇನ್ನೊಂದು, ನಮ್ಮ ಹೊರನಾಡ ಕನ್ನಡಿಗರಿಗೆ ನಾನು ಕೆಲವರ ಹೆಸರು ಮೆನ್ಷನ್ ಮಾಡಲೇಬೇಕು. ಯಾಕಂದರೆ ಅವರು ಅಲ್ಲಿನ ವರ್ಕ್ಲೋಡ್ ಮಧ್ಯಾಹ್ನೂ ಕನ್ನಡ ಉಳ್ಕೋಬೇಕು, ನಮ್ಮದು ಪ್ರೈಡ್ ಅಂತ ಸುಜಿತ್ ಮತ್ತು ಮನು ಅಂತ USA, ಕೆನಡಾದಲ್ಲಿ ಕಿರಣ್ ಅಂತ, ನಮ್ಮ ದೀಪಕ್ ದುಬೈಯಲ್ಲಿ, ಸುಕೇಶು, ಆಮೇಲೆ ನಮ್ಮ ಮಸ್ಕಟ್ಟಲ್ಲಿ ಪ್ರಸಾದ್ ಅವರು, ಸುಬ್ರಹ್ಮಣ್ಯ ಅವರು, ಈ ಥರ ತುಂಬ ಜನ ಆಸ್ಟ್ರೇಲಿಯಾದಲ್ಲಿರ್ಬೋದು. ಈಗ ನೋಡಿ, ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನಲ್ಲಿ ನೀವೇ ಹೇಳ್ದಂಗೆ ಆಲ್ರೆಡಿ 2 ಶೋ ಫುಲ್ಲಾಗಿದೆ ಅಂದರೆ ನಮ್ಮ ಕಮ್ಯುನಿಟಿ, ಕನ್ನಡ ಕಮ್ಯುನಿಟಿ ಏನಿದಾರೋ ಆಡಿಯನ್ಸು ಅವರೇ ಕಾರಣ. ಸೊ ಇಷ್ಟು ಜನ ಅವರು ಕೆಲಸ ಬಿಟ್ಟು ನಮ್ಮ ಕನ್ನಡತನ ಉಳಿಬೇಕು, ನಮ್ಮ ಚಿತ್ರಗಳು ಬೇರೆ ಪರಭಾಷೆ ಥರ ಜನಕ್ಕೆ ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವರು ಎಲ್ಲ ಸಹಾಯನೂ UI ಚಿತ್ರಕ್ಕೆ ಇದೆ. ಈಗ ಆಲ್ರೆಡಿ ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಉಪೇಂದ್ರ ಅವ್ರನ್ನ. ಸೂಪರ್ ಸರ್. ರೀಸೆಂಟಾಗಿ ಸಿನಿಮಾಗೆ ಸೆನ್ಸಾರ್ ಕೂಡ ಆಯಿತು. UIಗೆ UA ಸರ್ಟಿಫಿಕೇಟ್ ಸಿಕ್ಕಿರ್ತಕ್ಕಂಥ. ಹೌದು. ಒಂದು ಖುಷಿಯಾದ ವಿಚಾರ ಏನಂದರೆ, ಉಪೇಂದ್ರ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಅವ್ರಿಗೂ ಅರ್ಥ ಆಗಿ ಒಂದು ಕಟ್ ಕೊಟ್ಟಿಲ್ಲ. ಸೂಪರ್. ಅದು ಒಂದು ಬಹಳ ನೋ ಕಟ್ಸು, ನೋ ಮ್ಯೂಟ್, ನೋ ಕಟ್ಸು. ಸೂಪರ್. ಬಹಳ ಒಂದು ಅದು ನಮ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅವರು ಎಷ್ಟು ಖುಷಿ ಪಟ್ಟಿದ್ದಾರೆ ಅಂತ. ಯಾವುದೇ ಕಟ್ಸ್ ಕೊಟ್ಟಿಲ್ಲ. ಸಿನಿಮಾದ ಡ್ಯೂರೇಷನ್, ಲೆಂತ್ ಆಫ್ ದ ಸಿನಿಮಾ ಎಷ್ಟು? 2 ಅವರ್ 12 ನಿಮಿಷ. 2 hours 12 minutes. ಹೌದು. ನಾನು ಈ ಮಾತು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಏನು ಮಾಡ್ತಾರೆ ಅಂತಂದರೆ, 4-5 ವರ್ಷಗಳಿಗೆ ಒಂದೊಂದು ಸಿನಿಮಾ ಮಾಡ್ತಾರೆ ಕೆಲವರು. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್. ಅವ್ರು ಏನು ಮಾಡ್ತಾರೆ, ನಾವು ಮಾಡೋದೇ 4-5 ವರ್ಷಕ್ಕೆ ಒಂದು ಸಿನಿಮಾ ಅಂತ ಹೇಳ್ಬಿಟ್ಟು ಅಷ್ಟು ವರ್ಷಗಳ ಫ್ರಸ್ಟ್ರೇಷನ್ನ ಸಿಕ್ಕಾಪಟ್ಟೆ ಲೆಂತ್ ಸುತ್ತಬಿಟ್ಟು 3 hour, 3.5 hour, 4 hour ಥಿಯೇಟ್ರಲ್ಲಿ ಕೂರಿಸ್ಬಿಡ್ತಾರೆ. ನಮಗೆ ಕೂತು ಸಾಕಾಗೋಗ್ಬಿಡುತ್ತೆ. ಅರ್ಧ ದಿನ ಫುಲ್ ಕೂತ್ಕೊಂಡು ಸಿನಿಮಾ ನೋಡಬೇಕು. ಅದಕ್ಕೋಸ್ಕರ ಆ ಪ್ರಶ್ನೆ. ಇದು ನಿಮಗೆ ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ, ತೊಂದರೆನೇ ಇಲ್ಲ. ಉಪೇಂದ್ರ ಅವ್ರು ಯಾವುದೇ ರೀತಿ ವೇಸ್ಟ್ ಮಾಡಲ್ಲ. ಅದೊಂದು ಬೇರೆ ನಿರ್ದೇಶಕರಿಗೂ ಉಪೇಂದ್ರ ಅವ್ರಿಗೆ ಏನು ಡಿಫ್ರೆನ್ಸ್ ಅಂದರೆ, ಅವ್ರು ವೇಸ್ಟ್ ಮಾಡಲ್ಲ. ಅವ್ರಿಗೆ ಎವ್ರಿ 5 ಆ ಒಂದು ಇದು ಗೊತ್ತು, ಇಂಟೆನ್ಸ್ ಏನಂತ. ಸರ್, ನಾನು ರೀಸೆಂಟಾಗಿ ಒಂದು ಟ್ವೀಟ್ ಚೆಕ್ ಮಾಡ್ತಿದ್ದಾಗ ನನಗೊಂದು ರ್ಯಾಂಡಮ್ ಆಗಿ ಒಂದು ಪೋಸ್ಟ್ ನೋಡಿದೆ. ನಾನು ಯಾರೋ ಹೇಳಿದರು,
ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಕ್ಲೈಮ್ಯಾಕ್ಸ್ ಇರುತ್ತೆ, ಬೇರೆ ಬೇರೆ ಲೆಂತ್ ಆಫ್ ದ ಸಿನಿಮಾ ಇರುತ್ತೆ ಅಂತ ಕೇಳ್ಪಟ್ಟೆ. ಹೌ ಕ್ಯಾನ್ ಇಟ್ ಪಾಸಿಬಲ್ ಅಂತ ಅನ್ನಿಸ್ತು. ಸೊ ಪ್ರೊಡ್ಯೂಸರ್ ಆಗಿ ನೀವೇ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಬೋದಾ? ಏನಂದರೆ ಉಪೇಂದ್ರ ಅವರ ಅಭಿಮಾನಿಗಳು ಅವರಷ್ಟೇ ಡಿಫ್ರೆಂಟು. ಸೊ ಅವ್ರವ್ರ ಕಲ್ಪನೆಯಲ್ಲಿ ಅವ್ರು ಆಗ್ತಾ ಇರ್ತಾರೆ. ಓಕೆ. ಸೊ ಇದನ್ನೆಲ್ಲ ಕ್ಲಾರಿಫೈ ಮಾಡಬೇಕಾಗಿರೋರು ಡೈರೆಕ್ಟ್ರೆ. ಓಕೆ. ಸೊ ಆ ಥರ ಇರಲ್ಲ ಅಂತಕ್ಕಂಥ ನಾವು 100% ಇರಲ್ಲ. ಎಸ್ ಸರ್. ಶಿವಣ್ಣ ಅವರು ಸಿನಿಮಾ ಬಗ್ಗೆ ಏನು ಹೇಳಿದ್ರು? ಯಾಕಂದರೆ ಯಾವಾಗಲೂ ನಿಮಗೆ ನಿಮ್ಮ ಹಿತೈಷಿಯನ್ನು ನಿಮಗೆ ಒಳ್ಳೇದಾಗಲಿ ಅಂತ ಬಯಸುವಂಥ ಅವರು ಶಿವಣ್ಣ ಅವರು. ಖಂಡಿತ ನನಗೆ ಒಬ್ಬ ಸ್ವಂತ ಅಣ್ಣ ಇದ್ರೂ ಈ ಥರ ಕೇರ್ ತೊಗೋತಾ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ UI ಸೆಟ್ಗೆ ಅವ್ರಿಗೆ ಉಪೇಂದ್ರ ಅವ್ರ ಕಂಡ್ರೆ ತುಂಬ ಇಷ್ಟ. ಅವ್ರಿಗೂ ಮೆಚ್ಚಿನ ನಿರ್ದೇಶಕ ಯಾರು ಅಂದರೆ ಉಪೇಂದ್ರ ಅವ್ರು ಅಂತಾನೆ ಅನ್ನೋದು. 4-5 ಸತಿ ಬಂದು ಏನು ನಡೀತಾ ಇದೆ ಅಂತ ನೋಡಿ, ನಮ್ಮದು ಪ್ರತಿಯೊಂದು ಹಂತದಲ್ಲೂ ಸಾಂಗ್ ರಿಲೀಸ್ ಮಾಡಿದಾಗಲೂ ಬಂದು, ಈಗ ನಾಳಿದ್ದು ಪ್ರೀ ರಿಲೀಸ್ ಇವೆಂಟ್ ಅದಕ್ಕೂ ಬರ್ತಾ ಇದ್ದಾರೆ. ಮಂಡೇ ಪ್ರೀ ರಿಲೀಸ್ ಇವೆಂಟು ಅದಕ್ಕೂ ಬರ್ತಾ ಇದ್ದಾರೆ. ಲವ್ಲಿ. ಸೊ ನಿಮ್ಮ ಪ್ರೀ ರಿಲೀಸ್ ಇವೆಂಟ್ ಮುಗಿಸ್ಕೊಂಡು ಅವ್ರು ಫಾರಿನ್ಗೆ ಹೋಗ್ತಾರೆ? ಹೌದು. ಸೂಪರ್. ನೋಡಿ, ಅವ್ರಿಗೆ ಉಪೇಂದ್ರ ಅವ್ರ ಬಗ್ಗೆ ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಅಂತ ಇದರಲ್ಲೇ ಗೊತ್ತಾಗುತ್ತೆ. 18th ಅವ್ರು ಹೋಗ್ತಾ ಇದ್ರೂ 16th ಇದಕ್ಕೆ ಅಟೆಂಡ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಸರ್, ಇದು ಕ್ಲೀಶೆ ಅನಿಸ್ಬೋದು, ನಿಮಗೆ ಬೇಸರನೂ ತರಿಸ್ಬೋದು. ಆದರೆ ನನ್ನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಕೇಳ್ತಾ ಇದ್ದೀನಿ, ಒಬ್ಬ ಪತ್ರಕರ್ತ ಅನ್ನೋದಕ್ಕಿಂತ ಹೆಚ್ಚಾಗಿ. ಸುದೀಪ್ ಸರ್ ಸಿನಿಮಾ ಮತ್ತು ಉಪ್ಪಿ ಸರ್ ಸಿನಿಮಾಗಳು ಒಂದು 4-5 ದಿವಸಗಳ ಅಂತರದಲ್ಲಿ ಬರ್ತಾ ಇದೆ ಅಂದಾಗ, ಎಲ್ಲ ಒಂದು ಕಡೆ ಒಳ್ಳೆ ಥಿಯೇಟ್ರ್ ಸೆಟಪ್ಪು ಮತ್ತು ಬಾಕ್ಸ್ ಆಫೀಸ್ ಕ್ಲ್ಯಾಶು ಇವೆಲ್ಲ ಆಗುತ್ತೆ ಅಂತಕ್ಕಂಥದ್ದು ಒಂದಷ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಕ್ಲ್ಯಾಶ್ ಅವೆಲ್ಲ ಏನಿಲ್ಲ. ಯಾಕಂದರೆ ನಾವು ಸುದೀಪ್ ಅವರೆಲ್ಲ ಭಾಳ ಆತ್ಮೀಯರು. ಈಗ ಅವ್ರು ಹೇಳಿದ್ದಾರೆ ಅದು ನಿರ್ಮಾಪಕನಿಗೆ ಬಿಟ್ಟಿದ್ದು ಅಂತ. ಮತ್ತು ಹಬ್ಬಗಳು ಬರ್ತಾ ಇದೆ. ಸೊ ಡಿಸೆಂಬರು ಮತ್ತು ಜನವರಿ ಎಲ್ಲ ಕಂಟಿನ್ಯೂಸ್ ರಜಾ ಇದೆ. ಅದಕ್ಕೆ ಅಡ್ವಾಂಟೇಜ್ ತೊಗೋಬೇಕು ಅಂತ ಆ ನಿರ್ಮಾಪಕರು ಡಿಸೈಡ್ ಮಾಡಿದ್ದಾರೆ. ಸೊ ಅದನ್ನು ನಾವು ಯಾವುದೇ ರೀತಿ ಏನೋ ಕ್ಲ್ಯಾಶ್ ಆಗದೆ ಇರೋ ಥರ ನಾವು ಬಿಹೇವ್ ಮಾಡಿಕೊಂಡು ನಾವು ಇದನ್ನು ಮುಂದುವರಿ. ಇನ್ಫ್ಯಾಕ್ಟ್ ಸುದೀಪ್ ಸರ್ ಕೂಡ ನಿಮಗೆ ಆಪ್ತರು. ಅವರು ರೀಸೆಂಟಾಗಿ ಮ್ಯಾಕ್ಸ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ಬ್ಯೂಟಿಫುಲ್ ಮಾತು ಹೇಳಿದ್ರು. ಒಂದು ವಾರ ಬಿಫೋರ್ ನಮ್ಮ ಗುರುಗಳ ಸಿನಿಮಾ ಬರ್ತಾ ಇದೆ, ಅದಾದಮೇಲೆ ಅವ್ರ ಶಿಷ್ಯನ ಸಿನಿಮಾ, ನನ್ನ ಸಿನಿಮಾ ಬರ್ತಾ ಇದೆ ಅಷ್ಟೇ ಹೇಳಿದ್ರು. ಅದೇ. ಎಸ್ ಸರ್. ಕನ್ನಡ ಆಡಿಯನ್ಸ್ಗೆ ಬೇರೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ? ಖಂಡಿತವಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರ ನೋಡಿ ಉಪೇಂದ್ರ ಅವ್ರ ನಿರ್ದೇಶನನ ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊಬೋದು. ಯಾಕಂದರೆ ಒಂಥರ ಕೊಯ್ನೂರು ವಜ್ರದ ಥರ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿರೋ ನಿರ್ದೇಶಕರಲ್ಲಿ ನಾನು ಫಸ್ಟೇ ಹೇಳಿದೆ, ಶಂಕರ್ ಅವರಿಂದ ಹಿಡಿದು ರಾಜಮೌಳಿ ಅವರಿಂದ ಹಿಡಿದು ಪ್ರಶಾಂತ್ ನೀಲ್ವರೆಗೂ ಮೆಚ್ಚಿನ ನಿರ್ದೇಶಕ ಯಾರು ಅಂದರೆ ಉಪೇಂದ್ರ ಅಂತಾರೆ. ಸೊ ನೀವು ಎಲ್ಲ ನೋಡಿ, ಭಾಳ ಅದ್ಭುತವಾದ ಎಂಟರ್ಟೈನ್ಮೆಂಟ್ ಮತ್ತು ಮೆಸೇಜ್ ಇದೆ. ಮಿಸ್ ಮಾಡ್ಕೋಬೇಡಿ, ಉಪೇಂದ್ರ ಅವ್ರನ್ನ ಸೆಲೆಬ್ರೇಟ್ ಮಾಡಿ. ಸೂಪರ್. ನಾನು ಇಂಪಾರ್ಟೆಂಟ್ ಮರ್ತೋಗ್ಬಿಟ್ಟಿದ್ದೆ. ಆಮೀರ್ ಖಾನ್ ಎಂತೆಂಥ ಸಿನಿಮಾಗಳನ್ನು ಕೊಟ್ಟಂತಹ ಲೆಜೆಂಡ್ ಅವರೇ ನಾನು ಉಪೇಂದ್ರ ಅವರ ಅಭಿಮಾನಿ ಅಂತ ಒಂದು ವಿಡಿಯೋ ಮಾಡ್ತಾರೆ ಅಂದಾಗ, ಇಟ್ಸ್ ರಿಯಲಿ ಗ್ರೇಟ್ನೆಸ್ ಆಫ್ ಉಪೇಂದ್ರ ಆ್ಯಂಡ್ ಹಿಸ್ ಕ್ರಿಯೇಟಿವಿಟಿ ಅಂತ. ಎಕ್ಸಾಕ್ಟ್ಲಿ. ನಾವು ಅದನ್ನೇ ಹೇಳ್ತಾ ಇರೋದು. 20 years ಮುಂಚೆನೇ ಅವ್ರು ಉಪೇಂದ್ರ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಗೊತ್ತು ಅವರು ನಿರ್ದೇಶನ ಮಾಡಿದ್ರೆ ಏನೊಂದು ಇಂಟೆನ್ಸಿಟಿ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ನನಗೆ ಗೊತ್ತಿರೋ ಪ್ರಕಾರ ಸೌತ್ ಇಂಡಿಯಾದಲ್ಲ, ನಾರ್ತ್ ಇಂಡಿಯಾ ಸ್ಟಾರ್ಸ್ಗಳಿಗೂ ಗೊತ್ತು ಅವ್ರ ಬಗ್ಗೆ. ಸೊ ಆದ್ದರಿಂದ ಖಂಡಿತವಾಗೂ ಎಲ್ಲರೂ ಉಪೇಂದ್ರ ಅವ್ರ ನಿರ್ದೇಶನನ ಸೆಲೆಬ್ರೇಟ್ ಮಾಡೋಣ. ಸರ್, ಇನ್ನೊಂದೇ ಒಂದು ಕ್ವೆಶನ್ ಕೇಳಿ ನಿಮ್ಮನ್ನು ಬೀಳ್ಕೊಡ್ತೀನಿ. UI ಅಂದರೆ KP ಶ್ರೀಕಾಂತ್ ಅವರ ಪ್ರಕಾರ ಏನು ಅಂತಕ್ಕಂಥದ್ದು? ಉಪೇಂದ್ರ ಇಂಟೆಲಿಜೆನ್ಸು, ನೀವು ನಾನು, ಯು ಆ್ಯಂಡ್ ಐ. ಲವ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು UI ಸಿನಿಮಾದ ನಿರ್ಮಾಪಕರಾದಂತಹ KP ಶ್ರೀಕಾಂತ್ ಅವರ ಮಾತುಗಳು. ಸೊ ಇದೇ ಡಿಸೆಂಬರ್ 20ಕ್ಕೆ ಥಿಯೇಟರ್ಗೆ ಹೋಗಿ UI ಸಿನಿಮಾನ ನೋಡಿ ಎಂಜಾಯ್ ಮಾಡಿ, ಅವ್ರು ಹೇಳ್ದಂಗೆ ಸೆಲೆಬ್ರೇಟ್ ಕೂಡ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.